Good evening, everyone. Coordinate geometries ಸ್ಟಡಿ ಮಾಡ್ತಾ ಇದ್ವಿ. ಇವತ್ತು ಕಂಟಿನ್ಯೂ ಮಾಡೋಣ. ನಿನ್ನೆ ಡಿಸ್ಟೆನ್ಸ್ ಫಾರ್ಮುಲಾ ನೋಡಿದ್ವಿ, ಒಂದಷ್ಟು ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಿದೀವಿ. ಇವತ್ತು ನಾವು ಸೆಕ್ಷನ್ ಫಾರ್ಮುಲಾ ನೋಡೋಣ. ಸೆಕ್ಷನ್ ಫಾರ್ಮುಲಾ ಅಂದ್ರೆ ಈಗ ಇವತ್ತು ಫಾರ್ ಎಕ್ಸಾಂಪಲ್ ಒಂದು ಪಾಯಿಂಟ್ ಪಿ ಆಫ್ ಎಕ್ಸ್ ವೈ ಇದೆ. ಫ್ರಮ್ ದ ಒರಿಜಿನ್ ಎಟ್ ಡಿಸ್ಟೆನ್ಸ್ ಎಕ್ಸ್ ಇದೆ, ಓಕೆನಾ. ಇನ್ನೊಂದು ಪಾಯಿಂಟ್ ಬಿ 36,15 ಇದೆ. ಏನೇ ಒಂದು ಆಬ್ಜೆಕ್ಟ್ ಎಟ್ ಪಿ ಇನ್ನೊಂದು ಆಬ್ಜೆಕ್ಟ್ ಎಟ್ ಬಿ ಇದೆ ಅಂತಾನು ಇಟ್ಕೊಳ್ಳಿ. ಫ್ರಮ್ ವಿತ್ ರೆಸ್ಪೆಕ್ಟ್ ಟು ಎ ಎಟ್ ಸಮ್ ಡಿಸ್ಟೆನ್ಸ್ ಇದೆ ಅಂತಾನೆ ಇಟ್ಕೊಳ್ಳೋಣ, ಓಕೆನಾ. ನಾವು ಈ ಪಿ ಮತ್ತೆ ಬಿ ಮಧ್ಯ ಪರ್ಪೆಂಡಿಕ್ಯುಲರ್ಸ್ ಡ್ರಾ ಮಾಡಿ, ಎಕ್ಸ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ಸ್ ಡ್ರಾ ಮಾಡಿ ಯಾಕೆ ಪರ್ಪೆಂಡಿಕ್ಯುಲರ್ಸ್ ಡ್ರಾ ಮಾಡ್ತಿದೀವಿ ಅಂದ್ರೆ ನಮ್ಗೆ ಎಕ್ಸಾಕ್ಟ್ ಡಿಸ್ಟೆನ್ಸ್ ಗೊತ್ತಾಗತ್ತೆ. ಆ ರೀಸನ್ಗೆ ನಾವು ಪರ್ಪೆಂಡಿಕ್ಯುಲರ್ಸ್ ಡ್ರಾ ಮಾಡ್ತೀವಿ. ಹಾಗೂ ಈ ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ಗೆ ಬಿ ಇಂದ ಕನೆಕ್ಟ್ ಮಾಡೋಣ. ಒಂದು ಸ್ಟ್ರೇಟ್ ಲೈನ್ ಕನೆಕ್ಟ್ ಮಾಡೋದು. ಸ್ಲಾಂಟಿಂಗ್ ಲೈನ್ ಇದೆ, ಬಟ್ ಅದು ಸ್ಟ್ರೈಟ್ ಇದೆ, ಓಕೆನಾ. ಈಗ ನಾವು ಈ ಎ ಪಿ ಡಿ ಟ್ರಯಾಂಗಲ್, ಪಿ ಬಿ ಸಿ ಇದನ್ನ ಟ್ರಯಾಂಗಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಈಗ ಓವರ್ ಆಲ್ ಒಂದ್ಸತಿ ಹೇಳ್ಕೊಡ್ತೀನಿ. ಈ ಎರಡು ಟ್ರಯಾಂಗಲ್ ಅನ್ನ ರೇಷಿಯೋ ಫೈಂಡ್ ಔಟ್ ಮಾಡೋದು. ಯಾಕೆ ಅಂದ್ರೆ ನಮ್ಗೆ ಈ ಪಾಯಿಂಟ್ ಪಿ ಒಂದು ರ್ಯಾಂಡಮ್ ಆಗಿ ತಗೊಂಡಿರ್ತೀವಲ್ಲ, ಅಥವಾ ಒಂದು ಆಬ್ಜೆಕ್ಟ್, ಈ ಪಾಯಿಂಟ್ ಪಿ ಯಾವ ಪಾಯಿಂಟ್ ಅಲ್ಲಿ ಇದೆ ಅಂತ ಗೊತ್ತಿಲ್ಲ, ಯಾವ ಕಾರ್ಟಿಷನ್ ಪಾಯಿಂಟ್ ಅಲ್ಲಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ, ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ರೇಷಿಯೋ ತಗೊಂಡು ಪ್ರಪೋರ್ಷನ್ ಮಾಡಿ ನಾವು ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ಬೋದು, ಓಕೆನಾ. ಅಂದ್ರೆ ನಮ್ಗೆ ಇದು ಪಿ ಡಿ ವೈ ಅಂತ ಗೊತ್ತು, ಬಿ ಇ 15 ಅಂತ ಗೊತ್ತು. ಇದು ವೈ, ಇದಿಷ್ಟು ವೈ ಆಗಿರುತ್ತೆ. ಇದು 36, ಈಗ 36 ಮೈನಸ್ ಎಕ್ಸ್, ಈ ತರ ಎಲ್ಲ ವ್ಯಾಲ್ಯೂಸ್ ಇದೆ. ಸೊ ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ನಮ್ಗೆ ಈ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡೋದಕ್ಕೆ ಆಗತ್ತೆ. ಪ್ರೊಪೋರ್ಷನಾಲಿಟಿ, ಬೇಸಿಕ್ ಪ್ರೊಪೋರ್ಷನಾಲಿಟೀಸ್ ನ ಯೂಸ್ ಮಾಡ್ಕೊಂಡು, ಓಕೆನಾ. ಸೊ ಇದನ್ನ ಈಗ ಎ ಮತ್ತೆ ಬಿ ಮಧ್ಯೆ ಇರೋ ಈ ಪಾಯಿಂಟ್ ಪಿ ಒಂದು ರೇಷಿಯೋದಲ್ಲಿದೆ. ಅಂದ್ರೆ ಎ ಪಿ ಬೈ ಪಿ ಬಿ ಅಂತ ಒಂದು ರೇಷಿಯೋದಲ್ಲಿದೆ. ಈ ರೇಷಿಯೋನ ನಾವು ಫೈಂಡ್ ಔಟ್ ಮಾಡ್ತೀವಿ. ಬೇಸಿಕಲಿ ಈ ತರ ಒಂದು ಡಯಾಗ್ರಾಮ್ ಅಥವಾ ಈ ತರ ಒಂದು ಎರಡು ಪಾಯಿಂಟ್ಸ್ ಮಧ್ಯೆ ಒಂದು ಪಾಯಿಂಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಅದು ಮಧ್ಯ ಇಲ್ಲ, ಎಲ್ಲೋ ಒಂದ್ ಕಡೆ ಇದೆ ಅಂದ್ರೆ ನಾವು ಆ ರೇಷಿಯೋನ ಹಾಕೊಂಡು ಫೈಂಡ್ ಔಟ್ ಮಾಡ್ತೀವಿ, ಓಕೆನಾ. ಸೊ ಇಲ್ಲಿ ಹೇಗಿದೆ ಅಂದ್ರೆ P is a point between A and B. P or AP and
PB are in ratio 1:2. ಅಂದ್ರೆ ಫಾರ್ ಎಕ್ಸಾಂಪಲ್ ಎ ಇಂದ ಪಿ ಗೆ 10 ಕಿಲೋಮೀಟರ್ಸ್ ಇದೆ ಅಂತ ಆದ್ರೆ ಪಿ ಇಂದ ಬಿ ಗೆ 20 ಕಿಲೋಮೀಟರ್ಸ್ ಇದೆ ಅಂತ ಅರ್ಥ. ಅಂದ್ರೆ 1:2 ರೇಷಿಯೋದಲ್ಲಿ ಇದೆ. ಎ ಇಸ್ ಒರಿಜಿನ್. ಹೌದಾ? ಡಯಾಗ್ರಾಮ್ ಅಲ್ಲಿ ಕಾಣ್ತಾ ಇದೆ. ಇದು ನಾವು ತಗೊಳ್ತಾ ಇರೋದು 1:2 ಅಂತ. ಯಾಕೆಂದ್ರೆ ನಮ್ಗೆ ಎಕ್ಸ್ ವೈ ಫೈಂಡ್ ಔಟ್ ಮಾಡೋದಕ್ಕೆ. ನಾನು ಇದನ್ನ ಏನಕ್ಕೆ ಹೇಳ್ಕೊಡ್ತಿದ್ದೀನಿ ಅಂತ ನೆಕ್ಸ್ಟ್ ನಿಮ್ಗೆ ಸೆಕ್ಷನ್ ಫಾರ್ಮುಲಾ ಹೇಳ್ಕೊಟ್ಟಾಗ ಗೊತ್ತಾಗತ್ತೆ. ಓಕೆನಾ? ಬಿ ಗೆ ಕೋಆರ್ಡಿನೇಟ್ಸ್ ಇದೆ. ಬಿ ಇಸ್ 36,15. ಕರೆಕ್ಟಾ? ಪಿ ಇಸ್ ಎಕ್ಸ್ ವೈ. ನಾವ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿದೀವಿ ಆಲ್ರೆಡಿ. ಸೊ ಇದು ವೈ, ಇದು ಎಕ್ಸ್. ಕರೆಕ್ಟಾ? ಎ ಇ ಏನಿದೆ ಇದು 36 ಇದೆ. ಡಿ ಇ ಏನಾಗತ್ತೆ, ಇದು ಫುಲ್ 36 ಇದೆ, ಇದಿಷ್ಟು ಎಕ್ಸ್ ಇದೆ. ಸೊ 36 ಮೈನಸ್ ಎಕ್ಸ್ ಡಿ ಇ ಆಗತ್ತೆ. ಇದು ಪರ್ಪೆಂಡಿಕ್ಯುಲರ್ ಇದೆ ಅಲ್ವಾ? ಸೊ ಇದು ರೆಕ್ಟಾಂಗಲ್ ಫಾರ್ಮೇಶನ್ ಅಂತ ತೋರಿಸಿದ್ರೆ ಇದು 36 ಮೈನಸ್ ಎಕ್ಸ್ ಆಗತ್ತೆ. ರೆಕ್ಟಾಂಗಲ್ ಅಂದ್ರೆ ಅಪೋಸಿಟ್ ಸೈಡ್ಸ್ ಈಕ್ವಲ್ ಬರುತ್ತೆ. ಇದು ವೈ ಆಗತ್ತೆ. ಇಲ್ಲಿಂದ ಇಲ್ಲಿಗೆ 15 ಇದೆ. ಸೊ ಇದೇನಾಗತ್ತೆ, 15 ಮೈನಸ್ ವೈ ಆಗತ್ತೆ. 15 ಮೈನಸ್ ವೈ ಅಂತ ಮಾಡಿದ್ರೆ ನಮ್ಗೆ ಬಿ ಸಿ ಸಿಗತ್ತೆ. ಕರೆಕ್ಟಾ? ಈಗ ಇಲ್ಲಿ ಕೂಡ ಪರ್ಪೆಂಡಿಕ್ಯುಲರ್ ಇದೆ, ಇದು ಕೂಡ ಪರ್ಪೆಂಡಿಕ್ಯುಲರ್. ಸೊ ಎರಡು ಆಂಗಲ್ ಸೇಮ್ ಆಯ್ತು. ಸೊ ಆಂಗಲ್ ಕ್ರೈಟೀರಿಯಾ ಮಾಡಿದ್ರೆ OD by PC will be equal to OP. OP ಅಥವಾ AP ಸೇಮ್, OP by PB ಆಗತ್ತೆ. ಓಕೆನಾ? ಸೊ OD by PC ಅಂದ್ರೆ x by 36 minus x will be equal to OP ಅಂದ್ರೆ 1:2 ಅಂತ ನಾವು OP ಅಥವಾ AP 1:2. ಕರೆಕ್ಟಾ? ಹಾಗೆ PD by BC is equal to OP by AP ತಗೊಳ್ಳೋಣ. ನಾಟ್ AP, PB. OP by PB. PD is Y. BC is 15 minus Y, which is equal to 1/2. ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಅಂದ್ರೆ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ 2x is equal to 36 minus x ಆಗತ್ತೆ. ಅಂದ್ರೆ 3x is equal to 36, x is equal to 12 ಆಯ್ತು. ಕರೆಕ್ಟಾ? ಇನ್ನೊಂದು 2y is equal to 15 minus y ಆದ್ರೆ 3y is equal to 15, y is equal to 5. ಸೊ y x, y ಏನಾಗತ್ತೆ, px, y 12,5 ಆಗುತ್ತೆ. ಸೊ 1:2 ರೇಷಿಯೋದಲ್ಲಿ 12,5 ಇಸ್ ದ ಪಾಯಿಂಟ್ ಪಿ. ಓಕೆನಾ? ಈ ಪಾಯಿಂಟ್ ಪಿ 12,5 ಆಗತ್ತೆ. ಅಂದ್ರೆ OP is to PB. ಇಫ್ 1:2 ರೇಷಿಯೋದಲ್ಲಿದ್ರೆ P of x, y ಏನಾಗುತ್ತೆ, 12,5 ಆಗತ್ತೆ. ಸೊ ನಾವಿದನ್ನ ಸೆಕ್ಷನ್ ಫಾರ್ಮುಲಾಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೆಕ್ಷನ್ ಫಾರ್ಮುಲಾ ಅಂದ್ರೆ ಏನು? ವಿಚ್ ಡಿವೈಡ್ಸ್ ಲೈನ್ ಸೆಗ್ಮೆಂಟ್ ಇನ್ ದ ರೇಷಿಯೋ M1:M2 R. ಓಕೆನಾ? M1:M2 ಆದ್ರೂ ತಗೋಬಹುದು, M:(n) ಆದ್ರೂ ತಗೋಬಹುದು.
m/n ಅಂತಾನು ತಗೋಬಹುದು, m1:m2 ಅಂತಾನು ತಗೋಬಹುದು. ನಿಮ್ ಕನ್ವೀನಿಯಂಟ್. ಓಕೆನಾ? ಸೊ ಪಾಯಿಂಟ್ ಎ x1, y1 ಇದೆ. ಪಾಯಿಂಟ್ ಬಿ x2, y2 ಇದೆ. And point P is x, y. So AB is divided in ratio m1:m2. ಇದನ್ನ ಇಂಟರ್ನಲ್ಲಿ ಡಿವೈಡೆಡ್ ಅಂತ ಹೇಳ್ತಾರೆ. ಯಾಕೆ ಇಂಟರ್ನಲ್ಲಿ ಅಂದ್ರೆ ಇದು AP:PB ಇದೆ. ಇನ್ ಕೇಸ್ AP:AB ಅಂತ ಇದ್ರೆ ಇದು ಎಕ್ಸ್ಟರ್ನಲ್ಲಿ ಆಗುತ್ತೆ. ಓಕೆನಾ? ಸೊ ಇದು AB ಮಧ್ಯ ಡಿವೈಡ್ ಆಗಿರೋದ್ರಿಂದ ಇಂಟರ್ನಲ್ಲಿ ಡಿವೈಡ್ ಆಗಿದೆ ಅಂತ ಹೇಳ್ತಾರೆ. ಸೊ PA/PB is equal to m1/m2. ಕನ್ಸ್ಟ್ರಕ್ಷನ್ಸ್ ಎಲ್ಲ ಇಲ್ಲಿ ಡ್ರಾ ಮಾಡಿ ಆಗಿದೆ. ಕರೆಕ್ಟಾ? ಸೊ ಇದೆರಡು ಟ್ರಯಾಂಗಲ್ APQ is congruent to or similar to triangle PCB. Correct? So PA/PB is equal to AQ/PC is equal to PQ/BC. Okay. ಈಗ PA ಇದು ಗೊತ್ತು. AQ ಏನು? ಇಲ್ಲಿಂದ ಇಲ್ಲಿಗೆ y, ಇದು y1. ಸೊ y-y1. ಹೌದಾ? ಇದು ಕೂಡ y-y1 ಆಗತ್ತೆ. ಇಲ್ಲಿ ಫುಲ್ y, ಸಾರಿ x ಆಗತ್ತೆ. ಇಲ್ಲಿ ಫುಲ್ x ಆಕ್ಸಿಸ್ ಅಲ್ವಾ? ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಇದು ಫುಲ್ x, ಇದು x1. ಸೊ ಇದು x ಮೈನಸ್ x1 ಆಗತ್ತೆ. ಸೊ x ಮೈನಸ್ x1. ಇದು ಫುಲ್ y, ಇದಿಷ್ಟು y1. ಹಾಗಾಗಿ ಇದು ಕೂಡ y1 ಆಗತ್ತೆ. ಇದು y-y1 ಆಗತ್ತೆ. ಇದು ಫುಲ್ y2. ಇದೇನಾಗತ್ತೆ? ಇದಿಷ್ಟು x2. ಸೊ ಇದು x2 ಮೈನಸ್ x ಆಗತ್ತೆ. x2 ಮೈನಸ್ x ಆದ್ರೆ ಇದು ಕೂಡ x2 ಮೈನಸ್ x. ಇದು y2 ಮೈನಸ್ y. ಓಕೆನಾ? ಸೊ PA ಏನಿದೆ? m1 ಇದೆ, m1/m2 ಇದೆ. ಕರೆಕ್ಟಾ? ವಾಟ್ ಈಸ್ AQ? AQ is x minus x1 divided by PC. PC is x2 minus x. Next, PQ ಏನಿದೆ? PQ is y minus y1. BC y2 minus y. ಕರೆಕ್ಟಾ? ಸೊ ಈಗ ಇದು m1/m2 is equal to x minus x1, x2 minus x. m1/m2 is equal to y minus y1, y2 minus y ಕೂಡ ಆಗುತ್ತೆ. ಸೊ 1/1 ಮಾಡೋಣ. m1/m2 is equal to x minus x1 by x2 minus x. ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ m1x2 m1x will be equal to m2x minus m2x1. ಕರೆಕ್ಟಾ?
ಈಗ ಎಕ್ಸ್ ಟರ್ಮ್ಸ್ ಅನ್ನ ಒಟ್ಟಿಗೆ ಮಾಡ್ತೀನಿ. ಆಗ m1x2 plus m2x1 which is equal to m2x plus m1x. So x ಕಾಮನ್ ತಗೊಂಡ್ರೆ m1x2 plus m2x1 is equal to m1 plus m2 into x ಆಯ್ತು. So m1x2 plus m2x1 by m1 plus m2 is equal to x. ಇದೇ ತರ y ಗೆ ಸಿಗತ್ತೆ. ಸೊ y ಗೆ ಏನ್ ಸಿಗತ್ತೆ? m1y2 plus m2y1 by m1 plus m2 ಅಂತ ಸಿಗತ್ತೆ. ಓಕೆನಾ? ಸೊ x, y ಅಂತ ಬರ್ದಾಗ ಏನಾಗತ್ತೆ? ಅಥವಾ p ಆಫ್ x, y ಅಂತ ಹೇಗ್ ಫೈಂಡ್ ಔಟ್ ಮಾಡ್ತೀವಿ? m1x2 plus m2x1 by m1 plus m2, m1y2 plus m2y1 by m1 plus m2. ಈ ತರ ನಾವು p ಆಫ್ x, y ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಇದಕ್ಕೆ ನಾವು ಸೆಕ್ಷನ್ ಫಾರ್ಮುಲಾ ಅಂತ ಕರೆಯೋದು. ಎಂ ಮತ್ತೆ ಎನ್ ಎಂ ಮತ್ತೆ ಎನ್ ಕೂಡ ಯೂಸ್ ಮಾಡ್ಬೋದು. m1 m2 ಎಲ್ಲ ನಿಮ್ಗೆ ಕನ್ಫ್ಯೂಷನ್ ಆಗೋದಾದ್ರೆ ಅದು ಈಸಿ ಆಗ್ಬೋದು ನಿಮ್ಗೆ. ಈ m1 m2 ಅದೆಲ್ಲ ಈ m2x2 ಈ ತರ ಎಲ್ಲ ಆಗೋಗ್ಬಿಟ್ರೆ ಎಲ್ಲ ರಾಂಗ್ ಆಗ್ಬಿಡುತ್ತಲ್ಲ. ಹಾಗಾಗಿ ಎಂ ಮತ್ತೆ ಎನ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆನಾ? ಸೊ ಇನ್ನೊಂದು ಈ m1 by m2 ಅಂತ ಇರೋದು ಹೇಗಿದೆ? ಇದು ಆಕ್ಚುಲಿ m1 ಇಷ್ಟು m2 ಅಂತ ಇರೋದು. ಹೌದಾ? ನಾವ್ ಈ m1 by m2 ನ k ಅಂತ ತಗೊಂಡ್ರೆ ಅಂದ್ರೆ ಥ್ರೂ ಔಟ್ m2 ಇಂದ ಡಿವೈಡ್ ಮಾಡೋದು. ಅವಾಗ ಏನಾಗತ್ತೆ? m1 by m2 ಇಷ್ಟು 1 ಅಂತ ಆಗತ್ತೆ. ಅಂದ್ರೆ m1 by m2 ನ k ಅಂತ ತಗೊಳ್ಳೋದು. ಅದಾಗ ಏನಾಗತ್ತೆ? k ಇಷ್ಟು 1 ರೇಷಿಯೋ ಆಗತ್ತೆ. ಈ ತರ ಕೂಡ ಫೈಂಡ್ ಔಟ್ ಮಾಡಬಹುದು. ಈ ತರ ಯಾವಾಗ ಫೈಂಡ್ ಔಟ್ ಮಾಡಬಹುದು ಅಂದ್ರೆ ನಮ್ಗೆ m1 ಮತ್ತೆ m2 ಗೊತ್ತಿರಲ್ಲ ಅಥವಾ m ಮತ್ತೆ n ಗೊತ್ತಿರಲ್ಲ. ಆವಾಗ ನಾವು k ಇಷ್ಟು 1 ಅಂತ ಹಾಕಿ ಫೈಂಡ್ ಔಟ್ ಮಾಡೋದಿಕ್ಕೆ ಆಗತ್ತೆ. ಓಕೆನಾ? ಆವಾಗ ಫಾರ್ಮುಲಾ ಹೇಗಿರುತ್ತೆ? p of x, y will be equal to kx2 plus x1. ಯಾಕೆಂದ್ರೆ ಥ್ರೂ ಔಟ್ ದ ಇಕ್ವೇಶನ್ m2 ಇಂದ ಡಿವೈಡ್ ಮಾಡ್ತೀವಿ. ಅದಕ್ಕೆ k plus 1, ky2 plus y1 divided by k plus 1. ಸೊ ಈ ತರ ಕೂಡ ಸೆಕ್ಷನ್ ಫಾರ್ಮುಲಾನ ಫೈಂಡ್ ಔಟ್ ಮಾಡ್ಬೋದು. ಇದು ಯಾವಾಗ ಫೈಂಡ್ ಔಟ್ ಮಾಡ್ಬೋದು? ವೆನ್ ದೇ ಡೋಂಟ್ ಗಿವ್ ಯು ಬೋತ್ m2 and m1. ಬೋತ್ ಒಂದು ಕೊಟ್ರೆ ಯು ಕ್ಯಾನ್ ಫೈಂಡ್ ಔಟ್ ದಿ ಅದರ್. ದೇ ವಿಲ್ ಗಿವ್ ಯು ದ ಪಾಯಿಂಟ್ ಕೊಡ್ತಾರೆ. x2 ಕೊಡ್ತಾರೆ, x1 ಕೊಡ್ತಾರೆ, y2 ಕೊಡ್ತಾರೆ, y1 ಕೊಡ್ತಾರೆ. ಬಟ್ ರೇಷಿಯೋ ಕೊಟ್ಟಿರಲ್ಲ. ಅವಾಗ k ಇಷ್ಟು 1 ಅಂತ ಹಾಕಿ ಫೈಂಡ್ ಔಟ್ ಮಾಡೋದು. ಓಕೆನಾ? ಇದು ಅರ್ಥ ಆಗಿದ್ಯಾ? ಓಕೆ. ಸೊ ಇನ್ ಕೇಸ್ ಎರಡು ಎ ಅಂಡ್ ಬಿ ಇದೆಯಲ್ಲ, ಅಥವಾ ಪಿ ಅಂಡ್ ಕ್ಯೂ, ಇದ್ರ ಮಧ್ಯ ಪಾಯಿಂಟ್ ಇದ್ರೆ ಇದ್ರ ರೇಷಿಯೋ 1:1 ಆಗತ್ತೆ. ಕರೆಕ್ಟಾ? ರೇಷಿಯೋ 1:1 ಆಗುತ್ತೆ. ಆವಾಗ ಫಾರ್ಮುಲಾ ಹೇಗ್ ಬರುತ್ತೆ? ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಅಂಡ್ ಓನ್ಲಿ ಫೈಂಡ್. ಸೊ m1x2 plus m2x1 by m1 plus m2, m1y2 plus m2y1 by m1 plus m2. ಸೊ m1 ಮತ್ತೆ m2 ರೇಷಿಯೋ ಏನಾಗುತ್ತೆ? m1:m2 becomes 1:1. ಸಬ್ಸ್ಟಿಟ್ಯೂಟ್ ಮಾಡೋಣ, ಏನಾಗತ್ತೆ ನೋಡೋಣ. ಸೊ 1 into x2 plus 1 into x1 by 1 plus 1 ಆಗತ್ತೆ. ಕರೆಕ್ಟಾ? ಸೊ ಅಗೇನ್ 1 into y2 plus 1 into y1 divided by 1 plus 1.
ಸೊ ಇದೇನಾಗತ್ತೆ x2 ಪ್ಲಸ್ x1/2 y2 ಪ್ಲಸ್ y1/2 ಆಗತ್ತೆ. ಸೊ ಇದನ್ನ ನಾವು ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ ಕರಿತೀವಿ. ಇದು ಮಿಡ್ ಪಾಯಿಂಟ್ ಫಾರ್ಮುಲಾ. ಯಾಕೆಂದ್ರೆ ರೇಷಿಯೋ ಯಾವತ್ತು 1:1 ಇರುತ್ತೆ, ಅಂದ್ರೆ ಮಿಡ್ಡಲ್ ಅಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಡಿಸ್ಟೆನ್ಸ್ 5 ಸೆಂಟಿಮೀಟರ್ ಇದ್ರೆ ಅದ್ರ ಮಿಡಲ್ 2.5 ಸೆಂಟಿಮೀಟರ್ ಅಲ್ಲಿ ಪಾಯಿಂಟ್ ಇರುತ್ತೆ, ಮಿಡಲ್ ಪಾಯಿಂಟ್ ಅಲ್ವಾ. ಸೊ ಈ ಕಡೆನೂ 2.5 ಸೆಂಟಿಮೀಟರ್, ಆ ಕಡೆನೂ 2.5 ಸೆಂಟಿಮೀಟರ್ ಇದ್ದಾಗ ಅದ್ರ ರೇಷಿಯೋ ಏನಾಗುತ್ತೆ, 2.5 ಕ್ಯಾನ್ಸಲ್ ಆಗೋಗ್ಬಿಟ್ರೆ ಈಗ ಇದು 2.5, ಇದು 0, ಇದು 5 ಅಂತಂದ್ರೆ ಸೊ ಇಲ್ಲಿಂದ ಇಲ್ಲಿಗೂ 2.5 ಯೂನಿಟ್ಸ್ ಇರುತ್ತೆ, ಇಲ್ಲಿಂದ ಇಲ್ಲಿಗೂ 2.5 ಯೂನಿಟ್ಸ್ ಇರುತ್ತೆ. ಈಗ m1/m2 ಅಂತ ತಗೊಂಡಾಗ ಏನಾಗತ್ತೆ, 2.5/2.5 ಆಗತ್ತೆ. ಅಂದ್ರೆ ಮತ್ತೆ ಅದು 2.5 1/1 ಕರೆಕ್ಟಾ. ಸೊ ಯಾವುದೇ ಲೆಂತ್ ಅಲ್ಲಿ ಇದ್ರೂ ಮಿಡ್ ಪಾಯಿಂಟ್ ಅಂತ ಬಂದಾಗ ಇದೇ ಫಾರ್ಮುಲಾ ಯೂಸ್ ಮಾಡ್ಬೇಕು. ಮಿಡ್ ಪಾಯಿಂಟ್ ಅಲ್ಲಿ ಯಾವತ್ತು ರೇಷಿಯೋ 1:1 ರೇಷಿಯೋದಲ್ಲೇ ಇರುತ್ತೆ. ಹಾಗಾಗಿ ನೀವು ಇದೇ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡ್ಬೇಕು. ಓಕೆನಾ. ಸೊ ಮೂರೇ ಫಾರ್ಮುಲಾಸ್ ಇದೆ ಈ ಚಾಪ್ಟರ್ ಅಲ್ಲಿ. ಒಂದು ಡಿಸ್ಟೆನ್ಸ್ ಫಾರ್ಮುಲಾ, ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಇನ್ನೊಂದು ಸೆಕ್ಷನ್ ಫಾರ್ಮುಲಾ, kx2 ಪ್ಲಸ್ x1 ಬೈ k ಪ್ಲಸ್ 1, ky2 ಪ್ಲಸ್ 1 y1 ಡಿವೈಡೆಡ್ ಬೈ k ಪ್ಲಸ್ 1. ಒಂದು ಇಲ್ಲ mx2 ಪ್ಲಸ್ mx1 ಬೈ m1 ಪ್ಲಸ್ m2 ಆರ್ m ಪ್ಲಸ್ n, my2 ಪ್ಲಸ್ ny1 ಡಿವೈಡೆಡ್ ಬೈ m ಪ್ಲಸ್ n. ಸೊ ಅದೊಂದು. ಇನ್ನೊಂದು ಮಿಡ್ ಪಾಯಿಂಟ್ x2 ಪ್ಲಸ್ x1/2 y2 ಪ್ಲಸ್ y1/2. ಸೊ ಇದು ನಾವು ಪಾಯಿಂಟ್ಸ್ ಫೈಂಡ್ ಔಟ್ ಮಾಡೋದಕ್ಕೆ. ಇದರಲ್ಲಿ ಯಾವ ತರದ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ, ಒಂದು ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡೋದು, ಇಲ್ಲ ಪಾಯಿಂಟ್ ಪೀಕ್ ಆಫ್ x, y ವೇರ್ m1 m2 ಇಸ್ ದ ರೇಷಿಯೋ ಬಿಟ್ವೀನ್ ದ ಪಾಯಿಂಟ್ಸ್, ಅದು ಇರುತ್ತೆ. ಇಲ್ಲ ನಿಮ್ಗೆ ರೇಷಿಯೋ ಫೈಂಡ್ ಔಟ್ ಮಾಡೋದಕ್ಕೆ ಇರುತ್ತೆ. m1 ಕೊಡ್ತಾರೆ m2 ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ, ಇಲ್ಲ m2 ಕೊಡ್ತಾರೆ m1 ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಒಂದು ಇಲ್ಲ ರೇಷಿಯೋನೇ ಗೊತ್ತಿಲ್ಲ ಅಂತ ಹೇಳ್ತಾರೆ, ಪಾಯಿಂಟ್ಸ್ ಕೊಡ್ತಾರೆ, ನೀವು ರೇಷಿಯೋ ಫೈಂಡ್ ಔಟ್ ಮಾಡಿ ಅಂತ. ಅವಾಗ k ಪ್ಲಸ್ 1 ಯೂಸ್ ಮಾಡ್ಬೇಕು. ಎರಡೂ ರೇಷಿಯೋ ಗೊತ್ತಿಲ್ಲ ಅಂದ್ರೆ k ಪ್ಲಸ್ 1 ಫಾರ್ಮುಲಾ. ಓಕೆನಾ. ಇನ್ನು ಮಿಡ್ ಪಾಯಿಂಟ್ಸ್ ಮಿಡಲ್ ಅಲ್ಲಿ ಇದೆ, ನೀವು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಅವಾಗ ನಾವು ಮಿಡ್ ಪಾಯಿಂಟ್ ಯೂಸ್ ಮಾಡ್ಬೇಕು. ಯೂಸ್ ಮಾಡ್ಬೋದು, k ಪ್ಲಸ್ 1 ಅಂತ ಯೂಸ್ ಮಾಡ್ಬೋದು. ಮತ್ತೆ ನಮ್ಗೆ k ಇಸ್ ಈಕ್ವಲ್ ಟು 1 ಅಂತಾನೆ ತಗೋಬೇಕು, ವಿಚ್ ಇಸ್ ಈಕ್ವಲ್ ಟು 1 ಪ್ಲಸ್ 1 ಏನಾಗುತ್ತೆ 2 ಆಗುತ್ತೆ. ಹಾಗಾಗಿ ಮಿಡ್ ಪಾಯಿಂಟ್ ಯೂಸ್ ಮಾಡೋದೇ ಯಾವತ್ತು ಬೆಟರ್ ಅನ್ನೋ ಆಪ್ಷನ್ ಆಗಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಅರ್ಥ ಆಗಿದ್ಯಾ? ಡೌಟ್ಸ್ ಇದೆಯಾ? ಪ್ರಾಬ್ಲಮ್ಸ್ ನೋಡೋಣವಾ? ಓಕೆ. Find the coordinates of the point which divides the line segment points joining 4, -3, 8, 5 in the ratio 3:1. ಇಂಟರ್ನಲಿ ಒಳಗಡೆನೆ ಇದೆ ಅಂತೆ. ಇದು 3 ರೇಷಿಯೋದಲ್ಲಿದೆ, ಇದು 1 ರೇಷಿಯೋದಲ್ಲಿದೆ. ಇದನ್ನ A, ಇದನ್ನ B, ಇದನ್ನ P ಅಂತ ಕನ್ಸಿಡರ್ ಮಾಡ್ತೀನಿ. ಸೊ P of x, y is equal to m1 x2 plus m2 y1, sorry x1 by m1 plus m2, m1 y2 plus m2 y1 by m1 plus m2. What is m1? m1 is 3. ಇದನ್ನ ಮೆನ್ಷನ್ ಮಾಡ್ಕೊಳ್ಳಿ, is 1. ನೀವು ಬೇಕಂದ್ರೆ k ಪ್ಲಸ್ 1 ಕೂಡ ಯೂಸ್ ಮಾಡ್ಬೋದು. ಹೇಗೆ ಯೂಸ್ ಮಾಡ್ತೀರಾ?
m1 by m2 is equal to k is equal to ಅಂತ ತಗೊಂಡ್ರೆ 3 by 1 is equal to 3 ಅಂತಾನು ತಗೊಳ್ಬೋದು. ಸೊ ಕೆ ಪ್ಲಸ್ 1 ಫಾರ್ಮುಲಾ ಕೂಡ ಯೂಸ್ ಮಾಡ್ಬೋದು. ಇಟ್ಸ್ ಅಪ್ ಟು ಯು, ನಿಮಗ್ ಬಿಟ್ಟಿದ್ದು. ಸೊ m1 is 3, x2 is 8, m2 is 1, x1 is 4. Again 1 plus 3 plus 1, comma ಮತ್ತೆ 3, y2 is 5. ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇದನ್ನ x1, y1 ಅಂತ ಬರ್ಕೊಳ್ಳಿ. ಇದನ್ನ x2, y2 ಅಂತ ಬರ್ಕೊಳ್ಳಿ. ಹಾ, ಪ್ಲಸ್ m1 ಇಂಟು y1 is -3. ಕೇರ್ಫುಲ್ ಆಗಿರಿ, -3 ಇದೆ. ಸೊ 3 plus 1. ಸೊ 8 3s ಎಷ್ಟು? 24 plus 4 divided by 4. ಕರೆಕ್ಟಾ? 5 3s are 15 ಮೈನಸ್ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? -3 ಆಗತ್ತೆ, divided by 4. ಸೊ 24 plus 4 is 28 by 4. 15 minus 3 is 12. 12 by 4. So 28 is divisible. 5s are 20. 7 4s are 24. 20. That's why 7 4s are 28. Correct. So 4 1s are 4 7s are 4 1s are 4 3s are. So 7,3 is our point P of x, y. Therefore, 7,3 divides 4, -3 and 8, 5 in the ratio 3:1 internally. ಅರ್ಥ ಆಯ್ತಾ? ಕಾಪಿ ಮಾಡ್ಕೊಳ್ಳೋದಾದ್ರೆ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣವಾ? ಓಕೆ, ಸ್ಪೇಸ್ ಬಿಟ್ಟಿದ್ದೀನಿ ಅಷ್ಟೇ. ಕ್ವೆಶ್ಚನ್ ಏನಿದೆ? ವಾಟ್ ಈಸ್ ದ ರೇಷಿಯೋ? ಇನ್ ವಾಟ್ ರೇಷಿಯೋ ಡಸ್ ಪಾಯಿಂಟ್ -4, 6 divide the line segment joining the point? So B is 3, -8 ante. A -6, 10. ಸೊ ಇಲ್ಲೊಂದು ಪಾಯಿಂಟ್ ಇದೆ P -4, 6. ಸೊ ಇದು m1 ಮತ್ತೆ m2 ಯಾವ ರೇಷಿಯೋದಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ. ಹೌದಾ? ಸೊ ವಾಟ್ ಇಸ್ P of x, y? m1 x2 plus m2 x1 by m1 plus m2, comma m1 y2
ಪ್ಲಸ್ m2y1 by m1 ಪ್ಲಸ್ m2. ಪಿ ಆಫ್ ಎಕ್ಸ್ ವೈ ಏನಿದೆ -4, 6 ಇದೆ. m1 ಗೊತ್ತಿಲ್ಲ, ಇದು x2, y2 ಕನ್ಫ್ಯೂಸ್ ಆಗೋದು ಬೇಡ ಅಂತ. x2 is 3, x1 is -6, m2 into -6 by m1 plus m2, comma m1 y2 is -8 plus ಡಬಲ್ ಆಗಿದೆ, ಬೇಡ ಒಂದೇ ಸಹ. m2 y1 is 10 by m1 plus m2. ನಾನು ಒಂದೊಂದೇ ಇಕ್ವೇಟ್ ಮಾಡ್ತೀನಿ. ಸೊ ಎಕ್ಸ್ಗೆ -4 is equal to 3m1 minus 6m2 by m1 plus m2. ಕರೆಕ್ಟಾ? ಸೊ ಇನ್ನೊಂದು 6ಗೆ -8m1 plus 10m2 by m1 plus m2. ರಿಅರೇಂಜ್ ಮಾಡ್ಕೊಂಡ್ರೆ -4m1 -4m2 is equal to 3m1 minus 6m2. ಹೌದಾ? ಇದನ್ನ ಈ ಕಡೆ ತಗೊಳ್ತೀನಿ. ಇದು 6m2 minus 4m2 is equal to 3m1 plus 4m1. 6 minus 4. 2m2 is equal to 7m1. ಹೌದಾ? Or which implies 7m1 minus 2m2 is equal to 0 ಅಂತ ತಗೊಳ್ಬೋದು. ಇನ್ನೊಂದು ಯಾವ್ದಿದೆ? ಓಕೆ, 6 into 6m1 plus 6m2 ಕ್ರಾಸ್ ಮಲ್ಟಿಪ್ಲೈ ಮಾಡಿರೋದಷ್ಟೇ is equal to -8m1 plus 10m2. ರಿಅರೇಂಜ್ ಮಾಡ್ತೀನಿ. 6m1 plus 8m1 is equal to 10m2 minus 6m2. 6 plus 8 is 14 alva. So 14m1 is equal to 4m2. ಹೌದಾ? 2 ಕಾಮನ್ ತೆಗಿತೀನಿ. ಸೊ 7m1 is equal to 2m2. ಇಲ್ಲಿ ರೇಷಿಯೋ ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ಬೋದು. ಈ ತರ ಮಾಡಿನೇ ಮಾಡ್ಬೇಕಾಗಿಲ್ಲ. 7m1 by m2 ಬೇಕಲ್ಲ. ಸೊ m1 by m2 is equal to 2 by 7 ಬರುತ್ತೆ. ಓಕೆನಾ? ಸೊ ಇಲ್ಲೂ ಹಾಗೆ ಸಿಗುತ್ತೆ. m1 by m2 is equal to, ಇದು ಬೇಡ ಯಾಕಂದ್ರೆ ಸೇಮ್ ಆನ್ಸರ್ ಬರುತ್ತೆ. ಹಾ, ಸೊ 2 by 7 is equal to m1 by m2. ಸೊ ರೇಷಿಯೋ ಸಿಕ್ತು. ನಾವು ಇನ್ನೊಂದು ರೀತಿಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಾದ್ರೆ ಪಿ ಆಫ್ ಎಕ್ಸ್ ವೈ is equal to kx2 plus x1 by k plus 1 ಅಂತ ಮಾಡ್ಬೇಕು. ನಮ್ಗೆ ಡೈರೆಕ್ಟ್ ಕೆ ವ್ಯಾಲ್ಯೂ ಸಿಗತ್ತೆ. ky2 plus y1 by k plus 1 ಅಂತ. ಓಕೆನಾ? ಸೊ ಇದಕ್ಕೆ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಆರ್ ಇದು, ಓಕೆನಾ? ಆರ್. ಸೊ ಪಿ ಆಫ್ ಎಕ್ಸ್ ವೈ ಏನಿದೆ ಅಂತ ನೋಡೋಣ. -4, 6 ಇದೆ. 4, 6 ಹೌದಾ? x1, y1 ಏನಿದೆ? -6, 10. x2, y2 3, -8 ಇದೆ. ಓಕೆ, ಸೊ ಇದು -4, 6 ಆಗುತ್ತೆ.
ಕೆ ಗೊತ್ತಿಲ್ಲ. ಕೆ x2 is 3, x1 is -6 by k plus 1, comma k y2 is -8, y1 is 10 by k plus 1. Equate ಮಾಡ್ತೀನಿ. -4 is equal to 3k minus 6 by k plus 1. ಸೊ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ -4k minus 4 is equal to 3k minus 6. ರಿಅರೇಂಜ್ ಮಾಡಿಕೊಂಡ್ರೆ 6 minus 4 is equal to 3k plus 4k. 6 minus 4 ಏನಾಗತ್ತೆ? 2 ಆಗತ್ತೆ. 2 is equal to 7k. So k is equal to 2 by 7. What is k? K is m1 by m2, which is equal to 2 by 7. ಸೊ ಯೋಚನೆ ಮಾಡಿ, ಈ ಫಾರ್ಮುಲಾ ಯೂಸ್ ಮಾಡ್ತಿರೋ ಹಿಂದಿನ ಫಾರ್ಮುಲಾ ಯೂಸ್ ಮಾಡ್ತಿರೋ. ಕನ್ಫ್ಯೂಷನ್ ಆಗತ್ತೆ ಕೆ ಅಂತ ಆದ್ರೆ ಹಿಂದಿನ ಫಾರ್ಮುಲಾನೇ ಯೂಸ್ ಮಾಡಿ. ಇಲ್ಲ ಇದು ಸುಲಭ ಇದೆ, ಸುಲಭವಾಗಿ ಆನ್ಸರ್ ಸಿಗತ್ತೆ ಅಂತ ನಿಮಗೆ ಅನ್ಸುತ್ತೆ, ಈ ಫಾರ್ಮುಲಾ ಯೂಸ್ ಮಾಡಿ. ಓಕೆನಾ? ಬರ್ಕೊಳ್ತೀರಾ? Okay, next. Find the ratio of which y-axis divides line segment joining 5, -6, -1, -4. Also find the point of intersection. So find the ratio. k:1 ಅಂತ ತಗೊಳ್ಳೋಣ ರೇಷಿಯೋ. ಸೊ p of x, y will be kx2 plus x1 by k plus 1. Sorry. ky2 plus y1 by k plus 1. y ಆಕ್ಸಿಸ್ ಅಲ್ಲಿ x ಕೋಆರ್ಡಿನೇಟ್ 0 ಇದೆ, 0, y ಅಂತ ಬರುತ್ತೆ. ಹೌದಾ? ಸೊ p ಆಫ್ 0, y ಅಂತ ಅಂದ್ರೆ k ಗೊತ್ತಿಲ್ಲ, x2 ಏನಿದೆ ವ್ಯಾಲ್ಯೂ? x2 is -1 plus x1 is 5 by k plus 1. y2 ಏನಿದೆ? y2 is again -4 -6 ಆಗುತ್ತೆ, ಪ್ಲಸ್ ಆಫ್ -6 by k plus 1. ಇದೇನಾಗತ್ತೆ? 0 is equal to -k plus 5 by k plus 1. ಹೌದಾ? ಸೊ ಇದು ಮಲ್ಟಿಪ್ಲೈ ಮಾಡಿದ್ರೆ 0 ಆಗತ್ತೆ. ಸೊ 0 is equal to -k plus 5, k is equal to 5 ಆಗತ್ತೆ. ಅವ್ರೇನ್ ಕೇಳಿರೋದು? ರೇಷಿಯೋ ಕೇಳಿದ್ದಾರೆ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕೂಡ ಕೇಳಿದ್ದಾರೆ. ಯಾಕಂದ್ರೆ ಇಲ್ಲಿ y ಕೂಡ ಅನ್ನೋನ್ ಇದೆ, ಹಾಗಾಗಿ ವಿ ವಿಲ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ k. ಈಗ p of 0, y is equal to k is 5 -5 plus 5 by 6, plus 5 into -4 -6 by 5 plus 1, 6. ಇದು 0. 5 4s -20 -6 by 6 ಆಗತ್ತೆ. ಹೌದಾ? 5 4s 20. ಕರೆಕ್ಟ್ ಇದೆ.
Okay. So this is 0, comma, minus 26 by 6. So 2 3s are 6, 2 1s are 3s. So P of 0, comma, y is 0, comma, minus 13 by 3. So this is the point of intersection. Okay, na? Next question, the coordinates, midpoints ಕೇಳಿದ್ದಾರೆ. Find the coordinates of midpoints. Midpoints formula P of x, comma, y is equal to x1 plus x2 by 2, y1 plus y2 by 2. Simple. ಹೌದಾ? x1 ಏನಿದೆ 1 plus 3 by 2, comma 4 plus 6 by 2. So 4 by 2, comma 10 by 2. 4 by 2 is 2, 10 by 2 is 5. So the midpoint is 2, 5 of the line joining A 1, 4 and B 3, 6. ಅಷ್ಟೇ. ಸಿಂಪಲ್ ಅಲ್ವಾ? ಮಿಡ್ ಪಾಯಿಂಟ್ ಕ್ವಶನ್ಸ್ ಬಂದ್ರೆ ತುಂಬಾ ಈಸಿ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಟ್ರೈಸೆಕ್ಷನ್ ಅಂತ ಕೇಳಿದ್ದಾರೆ. ಇದು 4, -1 ಇದೆ. ಇದು -2, -3 ಇದೆ. ಓಕೆನಾ? ಟ್ರೈಸೆಕ್ಷನ್ ಅಂದ್ರೆ 3 ಈಕ್ವಲ್ ಪಾರ್ಟ್ ಅಂತ ಆಗತ್ತೆ. ಸೊ ನಾನು ಇದನ್ನ P ಅಂತ ತಗೊಂಡ್ರೆ ಇದನ್ನ Q ಅಂತ ತಗೊಳ್ತೀನಿ. 2 ಸಲ ಸಾಲ್ವ್ ಮಾಡ್ಬೇಕು. ಯಾಕೆ? ಒಂದು ನಮ್ಗೆ ಟ್ರೈಸೆಕ್ಷನ್ ಇದು ಗೊತ್ತಿಲ್ಲ, 2 ರೇಷಿಯೋದಲ್ಲಿದ್ರೆ ಗೊತ್ತು. ಸೊ ಒಂದ್ಸತಿ P of x, y ತಗೊಳ್ಳೋಣ, ಇನ್ನೊಂದ್ಸತಿ Q of x, y ತಗೊಳ್ಳೋಣ. ಸೊ P of x, y ತಗೊಂಡ್ರೆ ಇದು 1 ರೇಷಿಯೋ ಆಗತ್ತೆ, ಇದು 2 ರೇಷಿಯೋದಲ್ಲಿ ಆಗತ್ತೆ. Q of x, ತಗೊಂಡ್ರೆ ಇದು 1 ರೇಷಿಯೋ ಅಂಡ್ ಇದು 2 ರೇಷಿಯೋ ಇರುತ್ತೆ. ಸೊ 2 ಸಲ ಸಾಲ್ವ್ ಮಾಡ್ಬೇಕು. ಓಕೆನಾ? ಇದು ಯಾವತ್ತು x1, y1, ಇದು ಯಾವತ್ತು x2, y2. ಏನು ಚೇಂಜಸ್ ಇಲ್ಲ. ನಾವು P of x, y, Q of x, y ಅಂತ ತಗೋಬೇಕು. ಓಕೆನಾ? ರೇಷಿಯೋಸ್ ಚೇಂಜ್ ಆಗತ್ತೆ, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸೊ P of x, y ಅಂತ ಫೈಂಡ್ ಔಟ್ ಮಾಡೋಣ. ಸೊ AP is to PB ತಗೋಬೇಕು. 1:2. ಇದು M1 is to M2. ಓಕೆನಾ? ಸೊ M1x2 plus M2x1 by M1 plus M2, M1y2 plus M2y1 by M1 plus M2. So M1 is 1, x2 andre -2 plus M2 is 2, x1 is 4 divided by M1 plus M2 andre 3. So again M1 andre 1, y2 is -3 plus M2 andre 2, y1 is -1 by again 3. ಅಂದ್ರೆ -2 plus 8 by 3, -3 -2 by 3. ಸೊ ಇದು 6 by 3, -5 by 3. ಅಂದ್ರೆ 2, -5 by 3 ಆಗತ್ತೆ. ಒಂದು ಪಾಯಿಂಟ್, ದಟ್ ಇಸ್ ಪಾಯಿಂಟ್ P. ಈಗ ಪಾಯಿಂಟ್ Q.
ಕ್ಯೂ ಆಫ್ ಎಕ್ಸ್ ವೈ ಅಂದ್ರೆ ಅಗೇನ್ m1 x2 plus m2 x1 by m1 plus m2 plus m ಪ್ಲಸ್ ಇಲ್ಲ ಸಾರಿ ಏನೇನ್ ಮಿಸ್ಟೇಕ್ ಆಗ್ಬೋದು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಫ್ಲೋ ಅಲ್ಲಿ ಹೋಗ್ತಾ ಇದ್ದಾಗ ಈ ತರ ಮಿಸ್ಟೇಕ್ಸ್ ಆಗತ್ತೆ. ಕೊಮ ಹಾಕ್ಬೇಕು. ಕೊಮ ಹಾಕದೆ ನಾವು ಆಡ್ ಮಾಡ್ಕೊಂಡು ಹೋದ್ರೆ 0 ಮಾರ್ಕ್ಸ್ ಕೊಡ್ತಾರೆ. ಫಾರ್ಮುಲಾನೇ ತಪ್ಪು ಬರ್ತಿದ್ದಾರೆ, ಇನ್ನು ಹೇಗ್ ಸಾಲ್ವ್ ಮಾಡಿರ್ತಾರೆ ಅಂತ ಅನ್ಕೊಂಡು 0 ಮಾರ್ಕ್ ಕೊಟ್ಬಿಡ್ತಾರೆ. ಸೊ ಜಾಗ್ರತೆ ಇರಿ, ಅದಕ್ಕೆ ಕೇರ್ಫುಲ್ ಅಂತ ಹೇಳ್ತಿರ್ತೀನಿ. ಇಲ್ಲಿ ಎ ಕ್ಯೂ ಇಸ್ ಟು ಕ್ಯೂ ಬಿ ಅಂದ್ರೆ 2:1. ಇದು m1 ಇಸ್ ಟು m2. ಓಕೆನಾ? ಸೊ m1 ನಮ್ಗೆ ಈಗ 2. 2 ಆಫ್ x2 ಅಂದ್ರೆ ಮತ್ತೆ -2 ಪ್ಲಸ್ 1 ಇಂಟು x1 is 4 by m1 plus m2 is again 3. ಅದೇ ಇರತ್ತೆ, ಏನು ಚೇಂಜ್ ಆಗಲ್ಲ. ಬಟ್ m1 ಈಗ 2 ಇದೆ. -3 ಪ್ಲಸ್ 1 ಇಂಟು -1 by again 3. ಕರೆಕ್ಟಾ? ಸೊ ಇದೇನಾಗತ್ತೆ, -4 ಪ್ಲಸ್ 4 by 3 0 ಆಗೋಯ್ತು. -6 -1 by 3. ಸೊ -4 ಪ್ಲಸ್ 4 0. ಇನ್ನೊಂದು -7 by 3. ಸೊ ಕ್ಯೂ ಆಫ್ ಎಕ್ಸ್ ವೈ ಕೂಡ 6. ಈ ತರ ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ? ಅರ್ಥ ಆಯ್ತಾ? Next, find the ratio of in which the line segment joining is divided by. Okay, ಇದು k:1 ಹಾಕಿ ಫೈಂಡ್ ಔಟ್ ಮಾಡಬೇಕು. ಹಿಂಟ್ ಕೊಡ್ತೀನಿ, ನೀವೇ ಸಾಲ್ವ್ ಮಾಡಿ. ಇದು -1,6ಗೆ ಪಿ ಆಫ್. ಓಕೆನಾ? ಇದು kx2 plus x1 by k plus 1 ky2 plus y1 ಗೆ k plus 1. ಸೊ kx2 ಅಂದ್ರೆ 6, x1 is -3, k plus 1. Again ky2 is -8, y1 is 10 by k plus 1. ಈ ತರ ಫೈಂಡ್ ಔಟ್ ಮಾಡ್ಬೇಕು. ಫೈಂಡ್ ಔಟ್ ಮಾಡ್ತೀರಾ ಇಲ್ಲ ಫೈಂಡ್ ಔಟ್ ಮಾಡಿ ತೋರಿಸ್ಬೇಕಾ? -1 is equal to 6k minus 3 by k plus 1. ರಿಅರೇಂಜ್ ಮಾಡಿದ್ರೆ -k plus minus into k plus 1 is equal to 6k minus 3 ಆಗತ್ತೆ. -k minus 1 is equal to 6k minus 3. 3 ಈ ಕಡೆ ಬಂದ್ರೆ 3 minus 1, 6k plus k, 4 is equal to 7k. k is equal to 4 by 7. ಅಷ್ಟೇ, ಸಿಂಪಲ್. ಆಲ್ರೆಡಿ ಒಂದು ಸಾಲ್ವ್ ಮಾಡಿದೀವಿ, ಇನ್ನೊಂದು ಕ್ವಶನ್ ಅಷ್ಟೇ. If 1,2, 1,4, x,6, 3,5 are vertices of a parallelogram, taken in order ಅಂತ ಇದೆ. ಅಂದ್ರೆ 1,2, 1,4, x,6, 3,5. Find x and y.
ಕ್ವೆಶ್ಚನ್ ರಾಂಗ್ ಆಗಿದೆ. 4,1 ಆಗಿರಲ್ಲ ಇಲ್ಲಿ. ಓಕೆನಾ? ಇದು y ಇಲ್ಲಿರುತ್ತೆ. ಇದು 4,y ಅಂತ ಕರೆಕ್ಟ್ ಮಾಡ್ಕೊಳ್ಳಿ. ಸೊ ಇದು 4,y ಆಗಿರುತ್ತೆ. ಪ್ಯಾರಲೋಗ್ರಾಮ್ ಅಲ್ಲಿ ಇನ್ ಪ್ಯಾರಲೋಗ್ರಾಮ್ ಬೈಸೆಕ್ಟ್ ಆಗತ್ತೆ. ಡಯಾಗ್ನಲ್ಸ್ ಇದೆಯಲ್ಲ, ಬೈಸೆಕ್ಟ್ ಈಚ್ ಅದರ್ ಆಗತ್ತೆ. ಬೈಸೆಕ್ಟ್ ಆದಾಗ ಏನಾಯ್ತು? ಈಕ್ವಲ್ ಆಯ್ತಾ? ಸೊ ಇದು ಇದು ಈಕ್ವಲ್ ಆಗತ್ತೆ, ಇದು ಈಕ್ವಲ್ ಆಗತ್ತೆ. ಓಕೆನಾ? ಸೊ ನಮ್ಗೆ 1:1 ರೇಷಿಯೋದಲ್ಲಿ ಸಿಗತ್ತೆ. ಅಂದ್ರೆ ಮಿಡ್ ಪಾಯಿಂಟ್ ಆಗತ್ತೆ ಇದು ಓ. ಸೊ ಎಕ್ಸ್ ಮತ್ತೆ ವೈ ಫೈಂಡ್ ಔಟ್ ಮಾಡೋದು ಈಸಿ. ಈಗ ಓ ಆಫ್ ಎಕ್ಸ್ ವೈ ಅಂತ ಇಟ್ಕೊಂಡ್ರೆ 3 + 4/2, 5 + y/2 ಆಗತ್ತೆ. ಕರೆಕ್ಟಾ? ಸೊ ಇದು 7/2, ಇನ್ನೊಂದು 5 + y/2 ಆಗತ್ತೆ. ಇದು ಓ ಆಫ್ ಎಕ್ಸ್ ವೈ. ಇನ್ನೊಂದು ಓ ಆಫ್ ಎಕ್ಸ್ ವೈ ಇದ್ದಾಗ ಏನಾಗತ್ತೆ? 1 + x/2 and 2 + 6/2. ಸೊ ಇದು 1 + x/2 8/2. ಹೌದಾ? ಅಂದ್ರೆ 4 ಆಯ್ತು. 1 + x/2 4. ಈಗ ಓ 2 ಪಾಯಿಂಟ್ಗೆ ಸೇಮ್. ಹಾಗಾಗಿ ನಾವು ಈಕ್ವೇಟ್ ಮಾಡ್ತೀವಿ. ಆನ್ ಈಕ್ವೇಟಿಂಗ್ ಎಕ್ಸ್ ಅಂಡ್ ವೈ ಏನಾಗತ್ತೆ? 7/2 = 1 + x/2. ಸೊ ರಿಅರೇಂಜ್ ಮಾಡಿದ್ರೆ ಇದನ್ನ ಈ ಕಡೆ ಹೋಗುತ್ತೆ, ಇದು ಈ ಕಡೆ ಹೋಗುತ್ತೆ. 7 × 2 ವಿಲ್ ಬಿ ಈಕ್ವಲ್ ಟು 2 × 1 + x. 2 ಕಾಮನ್ ಟರ್ಮ್ಸ್ ಕ್ಯಾನ್ಸಲ್ ಮಾಡ್ಬೋದು. 7 = 1 + x. ಸೊ x = 7 - 1 6 ಆಗತ್ತೆ. ಇನ್ನು 4 = 5 + y/2. ಸೊ ಇದನ್ನ ಈ ಕಡೆ ತಂದಾಗ ಮಲ್ಟಿಪ್ಲಿಕೇಶನ್ ಆಗತ್ತೆ. 8 = 5 + y, which implies y = 3. ಸೊ ಇದು 6,3 ಅಂತ ಬರಿಬೇಡಿ. ಎಕ್ಸ್ ವ್ಯಾಲ್ಯೂ ಬೇರೆನೆ ಇದೆ, ವೈ ವ್ಯಾಲ್ಯೂ ಬೇರೆನೆ ಇದೆ. ಸೊ ಇಟ್ ಇಸ್ 4,3 and 6,6. So points, vertices are 4,3, 6,6. ಇನ್ನೊಂದು 1,2, 3,5. So ಇದು ಆನ್ಸರ್. Find the coordinates of the point which divides in the ratio 2:3 ಅಂತ ಕೊಟ್ಟಿದ್ದಾರೆ. ಸೊ ರೇಷಿಯೋ m1 = m2 2:3. ಇದನ್ನು k:1 ಅಂತ ಮಾಡೋಣ. ಇಫ್ ಯು ವಾಂಟ್ ಐ ವಿಲ್ ಟೀಚ್. ಕೆ ಅಂದ್ರೆ m1/m2 ಅಲ್ವಾ? ಅವಾಗ 2/3 ಆಗತ್ತೆ. ಸೊ ಪಿ ಆಫ್ ಎಕ್ಸ್ ವೈ ಅಂತ ಇಟ್ಕೊಂಡ್ರೆ kx2 + x1 / k + 1, ky2 + y1 / k + 1. ಸೊ k 2/3 ಅಂತ ಗೊತ್ತು. x2 ಅಂದ್ರೆ 4 + x1 ಅಂದ್ರೆ -1 ಆಗತ್ತೆ. ಮತ್ತೆ 2/3 + 1.
ಇದು ಕಾಂಪ್ಲಿಕೇಟೆಡ್ ಅಂತ ಅನ್ಸಿದ್ರೆ ನೀವು M1 M2ನೇ ಸಬ್ಸ್ಟಿಟ್ಯೂಟ್ ಮಾಡಿ. ಇದು ಗೊತ್ತಿರ್ಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೆ. y2 ಏನಿದೆ -3 ಇದೆ, ಪ್ಲಸ್ y1 ಇಸ್ 7 ಬೈ 2/3 ಪ್ಲಸ್ 1. ಫ್ರಾಕ್ಷನ್ಸ್ ಅಲ್ಲಿ ಡಿವಿಷನ್ ಮಾಡೋದು, ಮಲ್ಟಿಪ್ಲಿಕೇಶನ್ ಮಾಡೋದು ತುಂಬಾ ಕಿರಿಕಿರಿ ಆದ್ರೆ ನೀವು M1 M2ನೇ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆನಾ? ಸೊ 4 2s are 8/3 minus 1 by 2. 2 plus 3 is 5. 2 plus 3/3, comma 3 1s are 3 minus 1s ಆಗುತ್ತೆ. ಸೊ ಇದು -2 plus 7 by again 2 plus 3/3. ಕರೆಕ್ಟಾ? ಸೊ ವಿಚ್ ಇಸ್ ಈಕ್ವಲ್ ಟು, ಇದೀಗ LCM ತಗೊಂಡು 8 - 3 ಅಂದ್ರೆ 5/3 ಡಿವೈಡೆಡ್ ಬೈ 5/3 ಆಯ್ತು, ಕೊಮ 2 -2 ಪ್ಲಸ್ 7 ಅಂದ್ರೆ 5 ಆಯ್ತು, ಮತ್ತೆ 5/3 ಆಯ್ತು. ಹೌದಾ? 5/3 1s 5/3 1s ಆಯ್ತು. ಸೊ ಇದೇನಾಗತ್ತೆ, ಈಗ ಇಟ್ ಈಸ್ 5 ಡಿವೈಡೆಡ್ ಬೈ 5/3 ಇದೆ. ಅದೇನಾಗತ್ತೆ, 5 ಡಿವಿಷನ್ ಏನಾಗತ್ತೆ, ಮಲ್ಟಿಪ್ಲಿಕೇಶನ್ ಆಗತ್ತೆ. ಸೊ 5/3 ಏನಾಗತ್ತೆ, ರೆಸಿಪ್ರೋಕಲ್ ಆಗತ್ತೆ. ಹೌದಾ? ರೆಸಿಪ್ರೋಕಲ್ ಆದಾಗ ಏನಾಗತ್ತೆ, 3/5 ಆಗತ್ತೆ. ಸೊ 5 1s ಆದ್ರೆ 3 ಉಳಿಯತ್ತೆ. ಕರೆಕ್ಟಾ? ಸೊ ಇದು 1, 3. ಸೊ P of x, y ಅಂದ್ರೆ 1, 3. ಇದು ನಿಮ್ಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಅಂದ್ರೆ M1 M2 ವ್ಯಾಲ್ಯೂನೇ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ಸ್ ಅನ್ನ ಫೈಂಡ್ ಔಟ್ ಮಾಡಿ. ಸೊ ಇದು ಇಂಪಾರ್ಟೆಂಟ್ ಕ್ವೆಶನ್ಸ್ ಸಾಲ್ವ್ ಮಾಡಿದೀನಿ ಈ ಚಾಪ್ಟರ್ಸ್ದು. ನಾನು ಹೇಳಿದಾಗೆ ಡಿಸ್ಟೆನ್ಸ್ ಫಾರ್ಮುಲಾ 1 ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ ಅಂದ್ರೆ ಅದು x² + y² ಆಗತ್ತೆ. ಇದು ತುಂಬಾ ಈಸಿ. ಹೌದಾ? ಇಂಪಾರ್ಟೆಂಟ್ ಕೂಡ. ಮತ್ತೆ ಕೋಆರ್ಡಿನೇಟ್ಸ್ಗೆ ಅದು ಮಿಡ್ ಪಾಯಿಂಟ್ ಆಗಿದ್ರೆ, ಸೊ ಇದು ಸೆಕ್ಷನ್ ಫಾರ್ಮುಲಾ, ಇದು ಮಿಡ್ ಪಾಯಿಂಟ್ಗೆ. ಸೊ ಇಷ್ಟೇ ಇದೆ ಇಂಪಾರ್ಟೆಂಟ್ ಫಾರ್ಮುಲಾಸ್. ಇದು ತುಂಬಾ ಸ್ಕೋರಿಂಗ್ ಇದೆ. ನಿಮ್ಗೆ ಸುಮಾರು 6 ರಿಂದ 8 ಮಾರ್ಕ್ಸ್ ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಹಾಗಾಗಿ ಈ ಚಾಪ್ಟರ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅದಕ್ಕೆ. ಓಕೆನಾ? ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಅಲ್ಲಿ ತನಕ ಪ್ರಾಕ್ಟೀಸ್ ಮಾಡ್ತಾ ಇರಿ. ಡೌಟ್ಸ್ ಇದ್ರೆ ಕೇಳಿ, ನಾವು ಕ್ಲಾರಿಫೈ ಮಾಡ್ಕೊಡ್ತೀವಿ. ಈಸಿ ಮೆಥಡ್ ಏನಾದ್ರೂ ಹೇಳ್ಕೊಡ್ಬೇಕು ಅಂತ ಇದ್ರೆ ತಿಳಿಸಿ, ನಾವು ಹೇಳ್ಕೊಡ್ತೀವಿ. ಓಕೆನಾ? ಥ್ಯಾಂಕ್ ಯು.